ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವ್ರೇನು ಗೌಡ್ರು, ಅವರು ಸದಾನಂದ ಗೌಡ್ರು, ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. SR ವಿಶ್ವನಾಥ ಅಂತ ಬೆಂಗಳೂರು ಶಾಸಕರು, ಅವ್ರ ಮೇಲೆ ಒಂದು ಗೌರವ ಇತ್ತು, ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೆವು. ಆದರೆ ಇವತ್ತು ಅವರೊಂದು ಬಾಲಿಶವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೇನು ಗೊತ್ತಿದೆ? ಬಾಲಗಂಗಾಧರನಾಥ ಸ್ವಾಮೀಜಿ ಇಡೀ ಅಖಂಡ ಕರ್ನಾಟಕದಲ್ಲಿ ಈ ಒಕ್ಕಲಿಗರನ್ನು ಒಂದು ಮಾಡಿ ಬೇರೆ ಬೇರೆ ಪಂಗಡಗಳನ್ನು ಎಲ್ಲ ಒಗ್ಗಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥವ್ರು ಬಾಲಗಂಗಾಧರ ಸ್ವಾಮೀಜಿಯವರು. ಅವರಿಗಿವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು. ಈ ರೀತಿಯ ಹೇಳಿಕೆಗಳು ಅವರ ಒಂದು ಏನು ಕಲ್ಪನೆಗಳಿತ್ತು, ಆ ಕಲ್ಪನೆಗೆ ಪೂರಕವಲ್ಲದ ಒಂದು ಹೇಳಿಕೆಯನ್ನು ಇವತ್ತು ಕೊಟ್ಟಿರತಕ್ಕಂಥದ್ದು. ಇವತ್ತು ನಾವು ಅದನ್ನು ಖಂಡಿಸ್ತೇವೆ. ಹಾಗೂ ನಮ್ಮ ಮಂಗಳೂರು ಒಕ್ಕಲಿಗರ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆಯಾಗಿದೆ. ಇವತ್ತು ಮಂಗಳೂರಿನ ಒಕ್ಕಲಿಗರು ಅವ್ರ ಒಕ್ಕಲಿಗರ ಗೌಡ್ರ ಏನು ಅಂತೇಳಿ ಸರ್ಟಿಫಿಕೇಟ್ ಕೊಡಲಿಕ್ಕೆ SR ವಿಶ್ವನಾಥ್ ನಾಲಾಯಕ ವ್ಯಕ್ತಿ. ಅವ್ರ ಹತ್ರ ನಾವು ಸರ್ಟಿಫಿಕೇಟ್ ತಗೊಳ್ಬೇಕು ಅಂತಿಲ್ಲ. ನಮಗೆ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ರಾಜ್ಯ ಒಕ್ಕಲಿಗ ಸಂಘ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಅವರು ಕೇವಲ ಅವರ ಆ ಒಂದು ಕ್ಷೇತ್ರ ಬಾವಿಯೊಳಗಿದ್ದ ಕಪ್ಪೆಯಾಗೆ ಅವರಿಗೆ ಇಡೀ ದೇಶದ ಅಥವಾ ಇಡೀ ಕರ್ನಾಟಕ ರಾಜ್ಯ ಸುತ್ತಿ ಗೊತ್ತಿಲ್ಲ. ಅವರಿಗೆ ಅವರ ಕ್ಷೇತ್ರ ಮಾತ್ರ ಗೊತ್ತು, ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ. ಹಾಗಿರುವಾಗ ಇಡೀ ರಾಜ್ಯವನ್ನು ತಿರುಗಿ ನೋಡಿ, ಎಲ್ಲೆಲ್ಲಿ ಒಕ್ಕಲಿಗರಿದ್ದಾರೆ, ಎಲ್ಲೆಲ್ಲಿ ಒಕ್ಕಲಿಗರಿಲ್ಲ, ಯಾರನ್ನು ಒಕ್ಕಲಿಗರು ಅಂತೇಳಿ ಒಪ್ಕೊಳ್ಬೇಕು, ಅದರ ಸಿದ್ಧಾಂತಗಳು ಏನಿದೆ, ರಾಜ್ಯ ಒಕ್ಕಲಿಗ ಸಂಘದಲ್ಲಿ ಎಲ್ಲೆಲ್ಲಿ ಎಲ್ಲ ಡೈರೆಕ್ಟ್ರುಗಳಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕು. ಬಾಯಿಗೆ ಬಂದಾಗ ಮಾತಾಡ್ತಕ್ಕಂಥದ್ದಲ್ಲ. ನೀವು ಮಂಗಳೂರಿಗೆ ಬಂದರೆ ನಮ್ಮ ಮಂಗಳೂರಿನ ಒಕ್ಕಲಿಗರು ನಿಮಗೆ ಮಸಿ ಬಳಿತಾರೆ. ನಮ್ಮ ಮಂಗಳೂರು ಒಕ್ಕಲಿಗರು ಇವತ್ತು ಸುಮ್ಮನೆ ನಿಲ್ಲುವುದಿಲ್ಲ, ಭಾಳ ರೋಷವಾಗಿದ್ದಾರೆ ನಿಮ್ಮ ಮೇಲೆ. ನಿಮ್ಮ ಹೇಳಿಕೆ ವಿರುದ್ಧ ನಾವು ಭಾಳ ಖಂಡಿಸ್ತೇವೆ ಹಾಗೂ ನಿಮಗೆ ಮಸಿಯನ್ನು ಬೆಳಿತೇವೆ ಅಂತೇಳಿ ಹೇಳಲಿಕ್ಕೆ ಇಚ್ಛಿಸ್ತೇನೆ.